ಅನಂತ ಫೌಂಡೇಶನ್ ವತಿಯಿಂದ ಹಲವಾರು ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬರ್ತಾ ಇದ್ದಾರೆ. ಈ ಬಾರಿ ರಕ್ತದಾನ ಶಿಬಿರ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಹಮ್ಮಿಕೊಂಡಿದ್ದಾರೆ. ಹಾಗೆ ಇದರೊಟ್ಟಿಗೆ ಆರೋಗ್ಯ ಚಿಕಿತ್ಸಾ ಶಿಬಿರ, ನೇತ್ರ ಚಿಕಿತ್ಸಾ ಶಿಬಿರ ಹಮ್ಮಿಕೊಂಡಿದ್ದಾರೆ. ಅಕ್ಕಯ್ಯಮ್ಮ ಉತ್ಸವ ಕೂಡ ಮಾಡಿದ್ದಾರೆ. ಇದರ ಬಗ್ಗೆ ತಮ್ಮ ಅನಿಸಿಕೆ, ಅಭಿಪ್ರಾಯ ಒಂದು 2 ಮಾತುಗಳಲ್ಲಿ ತಿಳಿಸಿ. ರಕ್ತ ಫೌಂಡೇಶನ್ ಅನ್ನೋದು ಒಂದು ಸಂಸ್ಥೆ. ಈ ಸಂಸ್ಥೆ ಕಟ್ಟಿರುವಂಥ ಒಬ್ಬ ಆತ್ಮೀಯ ಗೆಳೆಯ, ಒಬ್ಬ ಹೋರಾಟಗಾರ, ಒಳ್ಳೆಯ ಗುಣ ಹೊಂದಿರುವ ಒಂದು ಒಳ್ಳೆಯ ಮನುಷ್ಯ, ನನ್ನ ಆತ್ಮೀಯ ಸ್ನೇಹಿತ ಚನ್ನಕೃಷ್ಣ ಅವರು ದಿನನಿತ್ಯ ಹೋರಾಟದಲ್ಲಿರ್ತಾರೆ. ದಿನನಿತ್ಯ ಆಗುಹೋಗುಗಳನ್ನು ನೋಡಿಕೊಂಡು ಬೆಳೆದವರು. ದಿನನಿತ್ಯ ಬಡವರ ಕೂಗು, ಬಡವರ ಧ್ವನಿಯಾಗಿ ಕೆಲಸ ಮಾಡ್ತಿರುವಂಥ ಚನ್ನಕೃಷ್ಣ ಅವರಿಗೆ ನಾನು ಮೊದಲನೇದಾಗಿ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ. ಹೊಸ ವರ್ಷದಲ್ಲಿ ಅವರು ಇನ್ನೂ ಹೆಚ್ಚಿಗೆ ಸೇವೆ ಮಾಡಲಿ. ಈ ಮಲ್ಲೇಶ್ವರಂನಲ್ಲಿ ಎಲ್ಲ ಭಾಗದಲ್ಲೂ ಅವ್ರಿಗೆ ಗೊತ್ತಿದೆ. ಇಲ್ಲಿಂದ ಎಲ್ಲ ಕಡೆ ಎಲ್ಲ ಹೋರಾಟಗಾರರು ಗೊತ್ತಿದೆ. ಅಂದರೆ ಅವರು ಎಳೆಮಾಕಾಯಿ ಥರ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಮುಂದಕ್ಕೆ ಇನ್ನೂ ಥರ ಆಗಲಿ ಅನ್ನೋದು ನಾವೆಲ್ಲ ಅವ್ರಿಗೆ ಬೆಂಬಲ ಕೊಡ್ತೀವಿ. ಪ್ರತಿ ವರ್ಷ ಐ ಕ್ಯಾಂಪು, ಬ್ಲಡ್ ಕ್ಯಾಂಪು, ಎಲ್ಲ ರೋಗಿಗಳಿಗೆ ಯಾವ್ಯಾವ ಥರ ಟ್ರೀಟ್ಮೆಂಟ್ಸ್ ಕೊಡಬೇಕೋ ಡಾಕ್ಟ್ರುಗಳ್ನ ಕನ್ಸಲ್ಟ್ ಮಾಡಿ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಚನ್ನಕೃಷ್ಣ ಅವ್ರಿಗೆ ಆ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತ ನಾನು ಬಯಸ್ತೀನಿ. ಧನ್ಯವಾದಗಳು. ಅಕ್ಕಯ್ಯಮ್ಮ ದೇವಿ ಉತ್ಸವ ಹಮ್ಮಿಕೊಂಡಿದ್ದಾರೆ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ. ಇದರೊಟ್ಟಿಗೆ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದಾರೆ. ಹಲವಾರು ಕಾರ್ಯಕ್ರಮಗಳನ್ನ ಅನಂತ ಫೌಂಡೇಶನ್ ವತಿಯಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಒಂದು 2 ಮಾತಿನಲ್ಲಿ. ಈಗಾಗಲೇ ನಾವೆಲ್ಲ 2025 ಕಳೆದ 26ನೇ ವರ್ಷ ಕಾರ್ಯಕ್ರಮಿಸಿವೆ. ಆ ತಾಯಿಯ ಮತ್ತು ವೀರಮಲ್ಲೇಶ್ವರ ಅವರಿಗೆ ಹೆಚ್ಚಿನ ಆಯಸ್ಸು ಆರೋಗ್ಯವನ್ನು ಕೊಡಲಿ ಅಂತ ಹೇಳಿ ಮೊದಲು ದೇವರಿಗೆ ಪ್ರಾರ್ಥನೆ ಮಾಡ್ತೀವಿ. ಯಾಕಂದರೆ ಇವೆಲ್ಲ ಮಾಡುವಂಥ ಕೆಲಸ ಸಾಮಾನ್ಯವಾದದ್ದಲ್ಲ. ಬ್ಲಡ್ ಕ್ಯಾಂಪ್ ಆಗಿರ್ಬೋದು, ಒಂದು ಈ ಕಣ್ಣಿನ ತಪಾಸಣೆ ಆಗಿರ್ಬೋದು, ಇವೆಲ್ಲ ಮಾಡೋದ್ರೆ ಅಷ್ಟೊಂದಿಲ್ಲ. ಎಲ್ಲ ಅವರ ಸಂಘಟಕರಿಗೆ ಮತ್ತೊಮ್ಮೆ ಆ ತಾಯಿ ನಗರ ದೇವತೆ ನಮ್ಮ ತಾಯಿ ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತ ಹೇಳಿ ಧನ್ಯವಾದಗಳು. ಕನ್ನಡ ರಾಜ್ಯೋತ್ಸವ ಮಾಡಿದ್ದಾರೆ. ಇದರೊಟ್ಟಿಗೆ ರಕ್ತದಾನ ಶಿಬಿರ ಕೂಡ ಹಮ್ಮಿಕೊಂಡಿದ್ದಾರೆ. ಈ ಅನಂತ ಫೌಂಡೇಶನ್ ಅಡಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಸತತವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ಈಗ ವಿಶೇಷವಾಗಿ ಅಕ್ಕಯ್ಯಮ್ಮನ ಉತ್ಸವ ಒಂದು ಸೇರಿಕೊಂಡಿದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಸ್ವಲ್ಪ ಹಂಚ್ಕೊಳ್ಳಿ. ನಾನು ಇದೇ ಊರಿನ ವ್ಯಕ್ತಿ, ಗ್ರಾಮಸ್ಥ ಮುಖ್ಯಸ್ಥ. ನಾನು ಹೇಳೋದೇನಪ್ಪ ಅಂತಂದರೆ, ನಮ್ಮ ಚನ್ನಕೃಷ್ಣವ್ರನ್ನ ನಾನು ಸುಮಾರು ವರ್ಷಗಳಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ. ಆತ ಸಮಾಜ ಸೇವೆಯಲ್ಲಿ ಎತ್ತಿದ ಕೈ, ಮುಂದಾಳತ್ವದಲ್ಲಿ ವಹಿಸ್ಕೊಂಡು ಯುವಕರನ್ನೆಲ್ಲ ಸೇರಿಸಿ ಏನಾದ್ರು ಒಂದು ಕಾರ್ಯಕ್ರಮವನ್ನು ಮಾಡೋಣ, ಎಲ್ಲರಿಗೂ ಒಳ್ಳೆಯದಾಗಲಿ, ಸಮಾಜ ಸೇವೆ ಚೆನ್ನಾಗಿ ನಡಿಬೇಕು ಅಂತ ಅಂದ್ಬಿಟ್ಟು ನಮ್ಮ ಕುಂಟೇಮದೇಶ್ವರ ದೇವಸ್ಥಾನದ ಬಗ್ಗೆ ವಿಶೇಷ ಆಸಕ್ತಿ ವಹಿಸ್ಕೊಂಡು, ದೇವ್ರ ಭಕ್ತಿ, ಅಪಾರವಾದ ಭಕ್ತಿ ಇದೆ ಅದರಲ್ಲಿ. ಎಲ್ಲರೂ ಒಗ್ಗೂಡಿಸಿ ಒಂದು ಕಾರ್ಯಕ್ರಮವನ್ನು ಯಾವಾಗಲೂ 3 ತಿಂಗಳಿಗೊಂದು ಸಾರಿ, 6 ತಿಂಗಳಿಗೊಂದು ಸಾರಿ ಆಗಿರ್ಬೋದು, ಎಲ್ಲ ಯುವಕರು ಸೇರಿಸ್ಕೊಂಡು ಕಾರ್ಯಕ್ರಮ ಮಾಡ್ತಾನೆ ಇರ್ತಾರೆ. ಕನ್ನಡದ ಬಗ್ಗೆ ಅಪಾರವಾದ ಅಭಿಮಾನ ಉಳ್ಳವರಾಗಿರ್ತಾರೆ. ಆಮೇಲೆ ದೇವ್ರ ಬಗ್ಗೆ ಅಪಾರವಾದ ಭಕ್ತಿ ಇದೆ. ನಾವು ಕಂಡಂಗೆ ಚನ್ನಕೃಷ್ಣವ್ರ ಮುಂದಾಳತ್ವದಲ್ಲಿ ಈ ಸಮಾಜ ಸೇವೆ ತುಂಬ ಉನ್ನತವಾಗಿ ಹೋಗ್ತದೆ, ಮುಂದುವರಿತಾರಂತ ನನ್ನ ಅಭಿಪ್ರಾಯ. ಧನ್ಯವಾದಗಳು. ಅನಂತ ಫೌಂಡೇಶನ್ ವತಿಯಿಂದ ಸಂಸ್ಥಾಪಕ ಅಧ್ಯಕ್ಷರಾದಂಥ ಶ್ರೀಯುತ ಚನ್ನಕೃಷ್ಣರವರು ಈ ಆರೋಗ್ಯ ತಪಾಸಣಾ ಶಿಬಿರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ನೋಡಿ, ರಕ್ತ ತಗೊಳ್ಳೋದ್ರಲ್ಲಿ ಯಾವ ರೀತಿ, ಹಾಗೆ ಇಲ್ಲಿ ಕನ್ನಡಕ ನೇತ್ರ ಚಿಕಿತ್ಸಾ ಶಿಬಿರ ಬಗ್ಗೆ ಅಲ್ಲಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಹಾಗೆ ಅಲ್ಲಿ ಬಂದಿರತಕ್ಕಂಥ ಯಾರು ಹೊರ ರೋಗಿಗಳು ಅಂತ ಇದ್ದಾರೆ ಅವ್ರ ಹತ್ರ ಕೂಡ ವಿಚಾರಿಸ್ಕೊಂಡು ಅವರ ಆರೋಗ್ಯ ಯೋಗಕ್ಷೇಮ ವಿಚಾರಿಸ್ತಾ ಇದ್ದಾರೆ. ಹಾಗೆ ನೋಡಿ, ಮುಂದೆ ಬಂದರೆ
ರಕ್ತದಾನ ಶಿಬಿರದಲ್ಲಿ ಯಾರು ಭಾಗವಹಿಸಿದ್ದಾರೆ ಅವ್ರನ್ನೂ ಕೂಡ ಮಾತಾಡಿಸ್ತಿದ್ದಾರೆ, ಜೊತೆಗೆ ಡಾಕ್ಟ್ರುಗಳ್ನು ಕೂಡ ಮಾತಾಡ್ತಾ ಇದ್ದಾರೆ. ಇವರ ಒಂದು ಕ್ರಿಯಾಶೀಲತೆಗೆ ಇಡೀ ಮಲ್ಲೇಶ್ವರಂ ಕ್ಷೇತ್ರ ತಲೆದೂಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಒಂದು ಅಚ್ಚುಕಟ್ಟಾದ ಕಾರ್ಯಕ್ರಮ ಚನ್ನಕೃಷ್ಣರವರಿಂದ ನಡೀತಾ ಇದೆ. ಇದರೊಟ್ಟಿಗೆ ನೋಡಿ, ಈ ಯೋಗ ಶಿಬಿರ ಕೂಡ ಏರ್ಪಾಡು ಮಾಡಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ, 7 ಗಂಟೆಯಿಂದ 8 ಗಂಟೆ. ಅನಂತ ಫೌಂಡೇಶನ್ ವತಿಯಿಂದ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಬರಲಿ, ಬೆಳೀತಾ ಬರಲಿ ಅಂತ ನಾನು ಕೂಡ ಆಶಿಸ್ತೀನಿ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ, ಓ ಅಭಿಮಾನಿ. ಸುಸಂಸ್ಕೃತ ಚರಿತೆಯ ತಾಯ್ನಾಡು ಮಹೋನ್ನತ ಈ ಕನ್ನಡ ಮಣ್ಣನ್ನು. ಇಡೀ 7 ಮಂದಿ ತರಬೇತಿ ಅಕ್ಕಮಗೆ ತರಬೇತಿ ಕೋಟಿಯ ನಾರಾಯಣ ಪರಮಾತ್ಮದಿಂದ ಸಕಲ ಕೋಟಿ ಬ್ರಹ್ಮಾಂಡಗಳು ಹರಿ ಓಂ ನಮಃ ಹರಿ ಓಂ ನಮಃ ಹರ ಮಹಾದೇವ ಅನಂತ ಫೌಂಡೇಶನ್ ಮುಖ್ಯಸ್ಥರಾದರು, ಫೌಂಡರ್ ಪ್ರೆಸಿಡೆಂಟ್ ಆದರೂ ಕೂಡ ನೋಡಿ, ಚನ್ನಕೃಷ್ಣ ಅವರು ಎಷ್ಟು ಮುತುವರ್ಜಿಯಿಂದ ಅವರ ಕಾರ್ಯಕ್ರಮಗಳ ಈ ರೂಪುರೇಷೆಗಳ ಬಗ್ಗೆ ಯಾವ ರೀತಿ ಪ್ರತಿಯೊಂದನ್ನು ವೀಕ್ಷಿಸ್ತಾರಂಥದ್ದಾಗಿರಲಿ, ಬಹಳ ಅಚ್ಚುಕಟ್ಟಾಗಿ ಮಾಡ್ತಾರೆ. ಅನಂತ ಫೌಂಡೇಶನ್ ವತಿಯಿಂದ ಈಗಾಗಲೇ ಹಲವಾರು ಕಾರ್ಯಕ್ರಮಗಳು ಹಲವಾರು ವರ್ಷಗಳಿಂದ ಅಧ್ಯಕ್ಷರಾದಂಥ ಚನ್ನಕೃಷ್ಣ ಅವರು ಸತತವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದೀಗ ಅಕ್ಕಯಮ್ಮ ದೇವರ ಉತ್ಸವ, ಹಾಗೆ ಇದರೊಟ್ಟಿಗೆ ಒಂದು ಈ ರಾಜ್ಯೋತ್ಸವ, ಹಾಗೆ ಆರೋಗ್ಯ ತಪಾಸಣಾ ಶಿಬಿರ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಚನ್ನಕೃಷ್ಣರವರು ಮತ್ತಿಗೆರೆ ಬಡಾವಣೆಯಲ್ಲಿ ಇದ್ದಾರೆ. ಅವರು ಹಲವಾರು ವರ್ಷಗಳಿಂದ ಸಾರ್ವಜನಿಕವಾಗಿ ಹೆಲ್ತ್ ಕ್ಯಾಂಪ್ ಮತ್ತು ದೇವರ ಉತ್ಸವ ಮತ್ತು ಬಡಬಗ್ಗರ ಕೇಂದ್ರಿತರ ಸೇವೆ ಮಾಡೋದಕ್ಕೋಸ್ಕರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಪ್ರತಿ ವರ್ಷವೂ ಅವರು ಅನಂತ ಫೌಂಡೇಶನ್ ವತಿಯಿಂದ ಸಹಕಾರ ಮಾಡ್ತಾ ಬಂದಿದ್ದಾರೆ. ಅವರು ಆರೋಗ್ಯ ತಪಾಸಣೆ ಮತ್ತು ರಕ್ತ ಶಿಬಿರ ಮತ್ತು ಬಡಜನಗಳಿಗೆ ಉಚಿತವಾಗಿ ರೇಷನ್ ಕೊಡುವಂಥದ್ದು, ಮತ್ತು ಉಚಿತವಾಗಿ ಬಡ ಮಕ್ಕಳಿಗೆ ಪುಸ್ತಕ ಮತ್ತು ಪೆನ್ನು ಇವೆಲ್ಲವೂ ವಿತರಣೆ ಮಾಡ್ತಾಯಿದ್ದಾರೆ. ಅವರ ಕಾರ್ಯಕ್ರಮ ಭಾಳ ಅನುಕೂಲವಾಗಿದೆ. ಬಡ ಜನಗಳಿಗೆ ಕರ್ನಾಟಕವನ್ನು ಅವರು ಸಹ ಕೊಡ್ತಾ ಇದ್ದಾರೆ ಹಲವಾರು ವರ್ಷಗಳಿಂದ. ಅದರಿಂದ ಅವರ ಕಾರ್ಯಕ್ರಮ ತುಂಬ ಹೆಚ್ಚಿನವಾಗಿದೆ. ದೇವತಾ ಕಾರ್ಯಕ್ರಮವೂ ಸಹ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅವರು ಈ ಸಾಯಂಕಾಲ ಅವರು ದೇವತಾ ಪೂಜೆಯನ್ನು ಮಾಡ್ತಾಯಿದ್ದಾರೆ. ಸರ್, ಕಾರ್ಯಕ್ರಮ ಹೆಂಗೆ ನಡೀತಾ ಇದೆ ಸರ್? ಮಾಡುವುದರಿಂದ ರೋಗಗಳನ್ನು ತಡೆಗಟ್ಟಲು ಸಹಕರಿಸುತ್ತದೆ. ರಕ್ತ ತಯಾರಿಸಲು ಆಗುವುದಿಲ್ಲ. ಆದ್ದರಿಂದ ಉದಾರ ಮನಸ್ಸಿನಿಂದ ಬಂದು ದಾನ ಮಾಡಿ, ರಕ್ತದಾನ ಮಾಡಿ ಜೀವ ಉಳಿಸಿ, ರಕ್ತದಾನ ಮಾಡಿ ಜೀವ ಉಳಿಸಿ. ಯಾರು ರಕ್ತದಾನ ದೂರು ಇರುವವರು ರಕ್ತದಾನ ಮಾಡಬಹುದು. ರಕ್ತದಾನ ಮಾಡುವುದರಿಂದ ದಾನಿಯ ದೇಹಕ್ಕೆ ಆಗುವ ಪ್ರಯೋಜನಗಳು:
ರಕ್ತದಾನ ಮಾಡುವುದರಿಂದ ಮಾಡಬಹುದು. ಇನ್ನೂ ಚುಚ್ಚಿಲ್ಲ ದೇಹದ ತೂಕ ಇನ್ನೂ ಚುಚ್ಚಿಲ್ಲ ಇದೆ ಭಯ ಬೀಳ್ಬೇಡಿ, ಇನ್ನೂ ಚುಚ್ಚಿಲ್ಲ ಇನ್ನೂ ಚುಚ್ಚಿಲ್ಲ. ಇದು ಡಯಾಸ್ಟ್ರೋನಿಕ್ ಒತ್ತಡವು 70ರಿಂದ 100 ಇರುವವರು ರಕ್ತದಾನ ಮಾಡಬಹುದು. ಸಹಕರಿಸುತ್ತದೆ. ರಕ್ತದ ಒತ್ತಡದಿಂದ ಬರುವಂತಹ ಇತರ ರೋಗಗಳನ್ನು ತಡೆಗಟ್ಟಲು ಸಹಕರಿಸುತ್ತದೆ. ಯಾವ್ದು ಕಾಣಿಸುತ್ತೆ ಹೇಳಿ. ಆದ್ದರಿಂದ ಉದಾರ ಮನಸ್ಸಿನಿಂದ ಬಂದು ರಕ್ತದಾನ ಮಾಡಿ, ರಕ್ತದಾನ ಮಾಡಿ ಜೀವ ಉಳಿಸಿ, ರಕ್ತದಾನ ಮಾಡಿ. ಗಂಡಸರು ಮಹಿಳೆಯರಿಗೆ ಒಂದು ಸ್ವಲ್ಪ ಸುಮ್ಮನೆ ಹಂಗನ್ನೇ ನೋಡಿ. ಅಡುಗೆ ವಿಷಯದಲ್ಲೂ ಕೂಡ ಸುಮ್ಮನೆ ಇರೋದಿಲ್ಲ ಅವರು. ಬಂದು ಅಡುಗೆ ಯಾವ ರೀತಿ ಇದೆ, ಏನು ಮಾಡ್ತಾವ್ರೆ, ಅಲ್ಲಿ ನಾವು ಒಂದೆರಡು ಕೈ ಹಾಕೋಣ, ನಾವು ಮಾಡೋಣ ಅನ್ನೋಂಥ ಈ ವಯಸ್ಸಿನಲ್ಲೂ ಕೂಡ ಇಷ್ಟು ಉತ್ಸುಕತೆ ನೋಡಿ. ವಯಸ್ಸು ಮಕ್ಕಳು ಅಂದರೆ ಚಿಕ್ಕ ಮಕ್ಕಳಿಂದ ವಯಸ್ಸಿಗೆ ಬಂದಿರೋ ಮಕ್ಕಳು ಕೂಡ ಇವತ್ತು ಸರಿಯಾಗಿ ಕಣ್ಣು ಕಾಣಲ್ಲ. ಅಂದರೆ ಇವತ್ತಿನ ಫುಡ್ ಆಗಿರಲಿ ಮತ್ತು ಇವತ್ತಿನೊಂದು ಆ್ಯಕ್ಟಿವಿಟೀಸು, ಇದರೊಟ್ಟಿಗೆ ಮೊಬೈಲು, ಲ್ಯಾಪ್ಟಾಪು ಇತ್ಯಾದಿ ಜಂಜಾಟಗಳು, ಮಾನಸಿಕ ಒತ್ತಡ ಇವೆಲ್ಲವನ್ನು ಒಂದು ಆರೋಗ್ಯ ಯಾವ ರೀತಿ ಕ್ಷೀಣಿಸುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಇವೆಲ್ಲ. ದಾನಿಯ ದೇಹಕ್ಕೆ ಆಗುವ ಪ್ರಯೋಜನಗಳು. ರಕ್ತದಾನ ಮಾಡುವುದರಿಂದ ದಾನಿಯ ದೇಹದಲ್ಲಿ ಪ್ರಚೋದನೆಯಾಗುತ್ತದೆ.